ಈ ರೆಸಿಪಿ ಎಲ್ಲ ಮಾಡಿ ತೋರಿಸಿ ಅಂತದ್ದು ಒಂದು ಪದ್ಧತಿ ಇದೆ ಅಷ್ಟೇ. ಸೇಲ್ ಮಾಡೋ ವಿಚಾರ ಇಲ್ಲ, ಅದ್ರ ಬಗ್ಗೆ ಅಲ್ಲ, ಸೇಲ್ ಮಾಡೋ ವಿಚಾರ. ಕೈಗೆ ಡಬಲ್ ಕೊಟ್ಟೆ ಹಾಕೊಂಡು ಹೀಗೆ ಹಾಗಾಗಿ ಕೂಡ ನೋವು ಆಗದೆ ಇರೋ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಮಂಗಳವಾರದ ವ್ಲಾಗ್ ಇದು. ಅಕ್ಕ ಸ್ವಲ್ಪ ದೋಸೆ ಹಿಟ್ಟನ್ನ ರುಬ್ಕೊಟ್ಟಿದ್ರು. ನಿನ್ನೆ ದೋಸೆ ಹಿಟ್ಟನ್ನ ರುಬ್ಬುವಾಗ ಸ್ವಲ್ಪ ಜಾಸ್ತಿ ರುಬ್ಬಿಟ್ಟು ನನ್ಗೂ ಕೂಡ ಕೊಟ್ಟಿದ್ರು ಹಿಟ್ಟನ್ನ. ನಾನು ಹಿಟ್ಟಿಗೆ ಉಪ್ಪೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೆ. ಇವಾಗ ದೋಸೆ ಹಾಕೊಳ್ಬೇಕು. ಚಟ್ನಿ ಕೊಟ್ಟಿದ್ದಾರೆ. ಆಯಿ ನಿನ್ನೆ ಚಟ್ನಿ ಮಾಡಿದ್ರಂತೆ, ಸ್ವಲ್ಪ ಮಿಕ್ಕಿತ್ತು ಅಂತ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ರು. ಹಾಗೆ ಟೇಸ್ಟಿ ಆಗಿತ್ತು ನಿನ್ನೆ ಚಟ್ನಿ. ನಾನ್ ಕೇಳಿದ್ದೆ ಆಯಿಗೆ, ಹಾಗಾಗಿ ತಂದು ಕೊಟ್ಟಿದ್ರು. ಇಲ್ಲಿ ನಿನ್ನೆ ಕೃಷ್ಣ ಜನ್ಮಾಷ್ಟಮಿಗೆ ಮಾಡಿದಂತಹ ಪಂಚಕಜಾಯ ತಂದು ಕೊಟ್ಟಿದ್ದಾರೆ ಒಂದು ಡಬ್ಬದಲ್ಲಿ. ಹಾಗೇನೆ ಇದ್ ಬಂದು ರಾಗಿ ಹಾಲುಬಾಯ್. ಈ ರೆಸಿಪಿ ಎಲ್ಲ ಮಾಡಿ ತೋರಿಸಿ ಅಂತ ವ್ಯೂವರ್ಸ್ ಒಬ್ರು ಕೇಳಿದ್ರು ನನ್ಗೆ. ಇವೆಲ್ಲ ಅತ್ತೆ ವರ್ಷಕ್ಕೊಮ್ಮೆ ಮಾಡುವಂತಹ ರೆಸಿಪಿ, ಯಾವಾಗ್ಲೂ ಕೂಡ ಮಾಡ್ತಾ ಇರೋದಿಲ್ಲ ನಮ್ಮ ಮನೆಯಲ್ಲಿ. ಕೃಷ್ಣ ಜನ್ಮಾಷ್ಟಮಿಗೆ ಮಾತ್ರ ಮಾಡುವಂತದ್ದು ರಾಗಿ ಹಾಲುಬಾಯಿ ಮತ್ತೆ ಈ ಪಂಚಕಜಾಯನ. ನಾನು ದೋಸೆ ಹಾಕ್ತಾ ಇದ್ದೆ, ಹಾಗೆ ಚಟ್ನಿ ಎಲ್ಲ ಹಾಕೊಳ್ತಾ ಇದ್ದೀನಿ. ಬಿಸಿ ಬಿಸಿ ದೋಸೆ ಹಾಕೊಂಡು ತಿನ್ನೋಣ ಅಂತ. ನಮ್ಮನೆಯವರು ಸ್ನಾನಕ್ಕೆ ಹೋಗಿದ್ರು, ಬಂದಿರ್ಲಿಲ್ಲ. ಇವಾಗ ನನ್ ಕೆಲ್ಸ ಎಲ್ಲ ನಾನೇ ಮಾಡ್ಕೊಳ್ತಾ ಇದ್ದೀನಿ. ಆದ್ರೆ ಸ್ವಲ್ಪ ಈ ಗ್ರೈಂಡರ್ ಅಲ್ಲಿ ರುಬ್ಕೊಳ್ಳೋದಕ್ಕೆ ಕಷ್ಟ ಆಗ್ತದೆ, ಬಿಟ್ರೆ ಇನ್ನೇನಿಲ್ಲ. ಮಿಕ್ಕಿದ ಕೆಲ್ಸ ಎಲ್ಲ ನಾನೇ ಮಾಡ್ಕೊಳ್ತೀನಿ. ಮೊದ್ಲಿಗೆ ತಿಂಡಿ ಎಲ್ಲ ತಿಂದು ನಾನು ಕೈಗೆ ಕವರ್ ಎಲ್ಲ ಹಾಕೊಂಡು ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿ ಬಂದೆ. ಇವಾಗ ಇಲ್ಲಿ ನಾನು ಗ್ರೈಂಡರ್ಗೆ ಮಸಾಲೆ ರುಬ್ಬೋದಕ್ ಹಾಕ್ತಾ ಇದ್ದೀನಿ. ರುಬ್ಬೋದಕ್ ಹಾಕ್ತೀನಿ. ನಂತರ ನಮ್ಮನೆಯವರು ರುಬ್ಬಿದಾಗಿದ ನಂತರ ಮಸಾಲೆನ ಎತ್ಕೊಡ್ತಾರೆ ಗ್ರೈಂಡರ್ ಇಂದ. ಹಾಗೆ ಒಂದ್ ಕಡೆ ನಾನು ಕಾಳುಗಳನ್ನೆಲ್ಲ ಬೇಯೋದಕ್ಕೆ ಇಟ್ಟಿದ್ದೆ. ಹೆಸರು ಕಾಳು ಮತ್ತೆ ಕಡ್ಲೆ ಕಾಳು. ಇದು ಕೃಷ್ಣ ಜನ್ಮಾಷ್ಟಮಿಗೆ ನಾವು ನೈವೇದ್ಯಕ್ಕೆ ಇದನ್ನ ನಾವು ಪನ್ನೀರ್ ಕಾಳು ಅಂತ ಕರಿತೀವಿ. ದೇವ್ರಿಗೆ ಅಂದ್ರೆ ನೆನೆ ಹಾಕ್ಬಿಟ್ಟು ಏನ್ ಹೇಳ್ತೀವಿ, ಪ್ರಸಾದಕ್ಕೆ ಇಡ್ತೀವಿ ಅಲ್ವಾ, ಅದನ್ನ ಮಾರನೇ ದಿನ ಸಾಂಬಾರ್ ಮಾಡ್ಬಿಟ್ಟು ನಾವು ದೇವರಿಗೆ ಎಡೆ ಇಡ್ಬೇಕು. ಈರುಳ್ಳಿ ಬೆಳ್ಳುಳ್ಳಿ ಏನು ಕೂಡ ಹಾಕ್ಬಾರ್ದು ಈ ಸಾರಿಗೆ. ಉಪವಾಸ ಇರ್ತೀವಿ ಅಲ್ವಾ, ಹಾಗಾಗಿ ಮಾರನೇ ದಿನ ದೇವರಿಗೆ ಎಡೆ ಇಟ್ಬಿಟ್ಟು ಊಟ ಮಾಡುವಂತದ್ದು ಒಂದು ಪದ್ಧತಿ ಇದೆ ಅಷ್ಟೇನೆ. ಇದಕ್ಕೆ ನಾನು ಸೌತೆಕಾಯಿ, ಆಲೂಗಡ್ಡೆ, ಟೊಮೆಟೊ ಹಾಕಿದ್ದೀನಿ. ಸೌತೆಕಾಯಿ ಕೂಡ ಹಾಕ್ಬೇಕು. ಇದು ಅತ್ತೆ ಮನೆಯಲ್ಲಿ ಮುಂಚೆಯಿಂದ ನಡ್ಕೊಂಡ್ ಬಂದಂತಹ ಒಂದು ವಾಡಿಕೆ. ಮಸಾಲೆ ಎಲ್ಲ ರುಬ್ಬಿದ್ದಾಗಿತ್ತು. ನಮ್ಮನೆಯವರು ನನ್ಗೆ ಗ್ರೈಂಡರ್ ಇಂದ ಮಸಾಲೆ ಸ್ವಲ್ಪ ಎತ್ಕೊಟ್ರು. ಇವತ್ತು ಸ್ವಲ್ಪ ಬೇಗನೆ ಅಡ್ಗೆ ಮಾಡ್ಕೊಂಡಿದ್ದೆ, ನಂತರ ಇವರು ಶಾಪಿಗೆ ಹೋಗ್ಬಿಡ್ತಾರೆ ಅಂತ. ಕೊನೆಯದಾಗಿ ಇವಾಗ ಒಂದು ಒಗ್ಗರಣೆ ಹಾಕೊಳ್ತಾ ಇದ್ದೀನಿ. ಮೊದ್ಲಿಗೆ ಅಡ್ಗೆ ಕೆಲ್ಸ ಎಲ್ಲ ಮುಗಿಸ್ಕೊಳ್ತೀನಿ, ಆಮೇಲೆ ಮತ್ತೆ ಇನ್ನೊಮ್ಮೆ ಕೈಗೆ ಬ್ಯಾಂಡೇಡ್ ಮಾಡ್ಕೊಳ್ತೀನಿ. ಆದಷ್ಟು ನೀರನ್ನ ಮುಟ್ಟದೆ ಕೆಲಸ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈ ತರ ಸಾಂಬಾರ್ ಕೂಡ ರೆಡಿ ಆಯ್ತು. ಇವಾಗ ಕೊನೆಯದಾಗಿ ಅನ್ನಕ್ಕಿಡ್ಬೇಕು, ಹಾಗೆ ಕುಡಿಯೋದಕ್ಕೆ ಗಂಜಿ ಮಾಡ್ಕೊಳ್ಬೇಕು. ಅನ್ನ ಕೂಡ ರೆಡಿ ಆಯ್ತು, ತಿಳಿ ಬಸಿತಾ ಇದ್ದೀನಿ ನಾನಿಲ್ಲಿ. ಮತ್ತೇನ್ ಮಾಡ್ತಾ ಇಲ್ಲ, ಪಲ್ಯ ಏನ್ ಮಾಡ್ತಾ ಇಲ್ಲ. ಈ ಕಾಳುಗಳ ಸಾಂಬಾರೆಲ್ಲ ಮಾಡಿದಾಗ ಮತ್ತೆ ಪಲ್ಯ ಏನ್ ಬೇಕು ಅಂತ ಅನ್ಸೋದಿಲ್ಲ. ಫ್ರಿಡ್ಜ್ ಅಲ್ಲಿ ತರಕಾರಿ ಎಲ್ಲಾನು ಇದೆ, ಆದ್ರೆ ಇತ್ತೀಚೆಗೆ ಅಡ್ಗೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಬೆಂಡೆಕಾಯಿ ಎಲ್ಲ ತಂದಿದ್ ಹಾಗೆ ಇದೆ ಫ್ರಿಡ್ಜ್ ಅಲ್ಲಿ. ಇವಾಗ ಒಮ್ಮೆ ಕಿಚನ್ ಕ್ಲೀನ್ ಮಾಡ್ಕೊಂಡ್ರೆ ಅಡ್ಗೆ ಕೆಲ್ಸ ಮುಗೀತು. ಸ್ವಲ್ಪ ಎಣ್ಣೆ ಬಾಟಲ್ಗೆ ಬಿಸಿನೀರ್ ಹಾಕ್ಬಿಟ್ಟು ತೊಳಿತಾ ಇದ್ದೆ ನಾನು. ಇಲ್ಲಿ ಮಗಳು ಹಾಯ್ ಹಾಯ್ ಸರಿ ಕೂತವ. ಅವ ಪೇಂಟಿಂಗ್ ಅಲ್ಲ, ಇದು ಯಾವ ಮನೆ, ಯಾರ ಮನೆ ಅದು? ಪಾಪು ಮನೆನೇ. ರೀ, ಎಲ್ಲಿಗೆ ಪ್ರಯಾಣ? ಲ್ಯಾಪ್ಟಾಪ್ ಒಂದ್ಸಲ ಸರ್ವಿಸ್ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ಲ್ಯಾಪ್ಟಾಪ್ ಸರ್ವಿಸಿಂಗ್. ಸರಿ, ಒಂದು ಪ್ರಾಬ್ಲಮ್ ಮುಗೀತು ಅನ್ನುವಷ್ಟರಲ್ಲಿ ಇನ್ನೂ ಒಂದು ತುಂಬಾ ದಿನದಿಂದ ಅನ್ಕೊಂಡು ಗಾಡಿನ ಸೇಲ್ ಮಾಡ್ಬಿಟ್ಟಿದ್ವಿ. ಅಂದ್ರೆ ಪದೇ ಪದೇ ಖರ್ಚಿಗೆ ಬರ್ತದೆ, ಸ್ವಲ್ಪ ಆರಾಮಾಗಿ ಇರೋಣ, ಗಾಡಿನ ಕೊಟ್ಬಿಟ್ಟು ಅಂತ. ಅಲ್ಲ, ಸೇಲ್ ಮಾಡೋ ವಿಚಾರ ಇಲ್ಲ ರೀ. ಅಲ್ಲ, ಸೇಲ್ ಮಾಡೋ ವಿಚಾರ ಇಲ್ಲ. ಆದ್ರೆ ಲ್ಯಾಪ್ಟಾಪ್ ಹಿಂಗಾಯ್ತಲ್ಲ ಅಂತ ಬೇಜಾರಾಯ್ತು. ಅಂದ್ರೆ ಯಾಕೆ ಹಂಗಾಯ್ತು, ನನ್ಗೆ ಡ್ರೆಸ್ಸಿಂಗ್ ಮಾಡ್ಕೊಳ್ಳೋದಕ್ಕೆ ಗುರುವಾರ ಸ್ಟಿಚ್ ಬಿಚ್ಚುವ ಅಂತ ಹೇಳಿದ್ದಾರೆ.
ಹಾಗಾಗಿ ಅಲ್ಲಿವರೆಗೂ ಮತ್ತೆ ಏನಕ್ಕೆ ಸುಮ್ಮನೆ ಹಾಸ್ಪಿಟಲ್ಗೆ ಹೋಗೋದು ಅಂತ ನಾನೇ ಡ್ರೆಸ್ಸಿಂಗ್ ಮಾಡ್ಕೊಳ್ಬಹುದು ಅಂತ ಮೆಡಿಕಲಿಂದ ನನಗೆ ಔಷಧ ಎಲ್ಲ ತಂದಿದ್ದಾರೆ. ದಿನ ನಾನೇ ಡ್ರೆಸ್ಸಿಂಗ್ ಮಾಡ್ಕೊಳ್ತೀನಿ, ಒದ್ದೆ ಮಾಡ್ಕೊಳ್ಳೋದಿಲ್ಲ, ಆದಷ್ಟು ಡ್ರೈ ಆಗಿರೋದು ಟ್ರೈ ಮಾಡ್ತೀನಿ. ಸರಿ ರೀ, ಬಾಯ್. ಏನಾಯ್ತು ಲ್ಯಾಪ್ಟಾಪ್ ಕತೆ? ಹಾಲು ತನಿ ಅಂದ್ರಿ ಅಂತಂದ್ರಿ? ಹಾಲ್ ಪೌಡರ್ ಅಮೂಲ್ ಅವ್ರದ್ದು. ನಮ್ಮ ಮನೆಯವ್ರ ಹತ್ರ ಇವತ್ತು ಹಾಲು ತರ್ರಿ ಅಂತಂದ್ರೆ ಹಾಲು ಪ್ಯಾಕೆಟ್ ತಂದಿದ್ದಾರೆ. ನಾನು ಈ ಹಾಲು ಪೌಡರ್ ಹಾಕ್ಬಿಟ್ಟು ಟೀ ಮಾಡಿ ಕುಡಿಯೋದಿಲ್ಲ, ಗ್ಯಾಸ್ಟ್ರಿಕ್ ಆಗ್ತದೆ, ಕೆಲವರಿಗೆ ಅದು ದೇಹಕ್ಕೆ ಹೊಂದೋದಿಲ್ಲ. ಇವತ್ತೇನ್ರಿ ಹಾಲು ತರ್ರಿ ಅಂದ್ರೆ ಹಾಲು ಪೌಡರ್ ತಂದ್ರಿ? ಟ್ರೈ ಮಾಡುವ ಅಂತ. ಟ್ರೈ ಮಾಡೋಣ ಅಂತ ಹಾಲು ಇರ್ಲಿಲ್ವ ಅಲ್ಲಿ ಹೋಟೆಲ್? ಹಾಲು ಇರ್ಲಿಲ್ಲ, ಹಾಂ ಮತ್ತೆ ಯಾರಲ್ಲಿ ಹಾಂ ನಮ್ಮ ಮನೆ ಹತ್ರ ರೋಡ್ ಮಾಡ್ತಿದ್ದಾರೆ. ಇದು 2ನೇ ಬಾರಿ 15 ದಿನದಲ್ಲಿ ರೋಡ್ ಮಾಡ್ತಿರೋದು. ಒಂದ್ಸರ್ತಿ ಮಾಡಿದ ರೋಡ್ ಸರಿಯಾಗಿ ಆಗಿರ್ಲಿಲ್ಲ ಅಂತ ಚೆನ್ನಾಗಿ ಹೋಗುದು, ಮತ್ತೊಂದ್ಸರ್ತಿ ರೋಡ್ ಪ್ಯಾಚ್ ವರ್ಕ್ ಮಾಡಿಸ್ತಾ ಇದ್ದೀವಿ. ಇದನ್ನ ನೀವು ತಿನ್ರಿ, ನಿಮ್ಗೆ ತಿನ್ನೋದಕ್ಕೆ ಇಷ್ಟ ಅಲ್ಲ, ತಿನ್ನಿ. ಇದ್ರ ಟೀ ಎಲ್ಲ ಅಷ್ಟೇ. ಮೊದಲೆಲ್ಲ ನಮ್ಮ ಅಜ್ಜಿ ಹಾಲ್ ಪೌಡರ್ ದಿಂದನೇ ಹಾಲು ಮಾಡ್ತಿದ್ಲು. ಅಜ್ಜಿ ಅಜ್ಜಿ ಹತ್ರ ಒಂದು ಡಬ್ಬ ತರ್ತಿದ್ವಿ. ಹಾಲಿನ ಡಬ್ಬಿ, ಆ ಡಬ್ಬಿ ಕದ್ದು ತಿನ್ನೋದಾಗಿತ್ತು. ಅಜ್ಜಿ ಓಡಿಸ್ಕೊಂಡು ಬರ್ತಿದ್ಲು, ನನ್ನ ಹಾಲು ಪೌಡರ್ ಕದ್ದಿತ್ತು. ಓಡಿಸ್ತಿದ್ರ ಅಮ್ಮ? ಬರೀ ಅದೇ ಕೆಲಸ ಆಗಿತ್ತು ನಮ್ಗೆ. ಹಾಲು ಪೌಡರ್ ಕತೆ. ಹಾಲ್ ಪೌಡರ್ ಕಡೆ ಲ್ಯಾಪ್ಟಾಪ್ ಕತೆ ಅಂತ ಆಯ್ತಾ? ಲ್ಯಾಪ್ಟಾಪ್ ಸರಿ ಆಯ್ತು, ಒಂದು ಸಾಲ್ಯೂಷನ್ ಹೇಳದ ಮಾಡ್ಬೇಕು. ಹೌದಾ? ಅವ್ರು ರೆಡಿ ಮಾಡ್ಕೊಡ್ಲಿಲ್ವಾ? ಓಪನ್ ಮಾಡಲಿಲ್ಲ, ರೆಡಿ ಮಾಡಿ. ಯಾಕೆ? ಅದು ಸಾಫ್ಟ್ವೇರ್ ಫಾಲ್ಟ್ ಅಲ್ಲ, ಹ್ಮ್ ಕೀಬೋರ್ಡ್ ಫಾಲ್ಟ್. ಹಾ ಕೀಬೋರ್ಡ್ಗೆ ಎರಡು ಡ್ರೈವ್ ಇದ್ರೆ ಹಾಕಿ ಅಂತ. ಹಾ ಸರಿ ಹೋಗ್ತದಂತ. ಸರಿ ರೀ, ನಾವ್ ಲ್ಯಾಪ್ಟಾಪ್ ತಗೊಂಡು ಎಷ್ಟು ವರ್ಷ ಆಯ್ತು? 3 ಎರಡಲ್ಲ? ಇವತ್ತು 2 ವರ್ಷ ಆಯ್ತಲ್ಲ. ಇವತ್ತೊಬ್ರು ಕೇಳ್ತಾ ಇದ್ರು 3 ವರ್ಷ ಆಯ್ತಾ ಅಂತ. ನಾನು ವಿಚಾರ ಮಾಡ್ದೆ, ಹೌದಾ ಅಂತ. 2 ವರ್ಷ ಆಯ್ತು. ಏನಿಲ್ಲ, ಸ್ವಲ್ಪ ಕೀಬೋರ್ಡ್ ಅನ್ನ ಕ್ಲೀನ್ ಮಾಡ್ಬೇಕಾ? ಕ್ಲೀನ್ ಅಂದ್ರೆ ಬ್ರಷ್ ತಂದಿರ್ಬೇಕು, ಕ್ಲೀನ್ ಮಾಡ್ಬೇಕು. ವಾಟರ್ ನೀರಿನ ಕ್ಲೀನ್ ಮಾಡಬಾರ್ದು, ಬಾಳ್ಬಾರ್ದು. ಸರಿ. ಕೈಗೆ ಡಬಲ್ ಕೊಟ್ಟೆ ಹಾಕೊಂಡು ಪಾತ್ರೆ ತೊಳಿತಿದ್ದಾಳೆ. ಕೊಟ್ಟೆ ಪ್ರಯೋಗ. ನಾನು ತೊಳಿತಿದ್ದೆ ಅಂದ್ರೂ ತೊಳೆಯೋಕೆ ಬಿಡೋದಿಲ್ಲ. ಇದೊಂದು ಸಿಂಡಿ ತರಬೇಕು. ಹಾ, ಎರಡು ಕೊಟ್ಟೆ ಹಾಕೊಂಡಿದ್ದಲ್ಲ, ಡಬಲ್ ಕೊಟ್ಟೆ. ರಾತ್ರಿ ನಾನು ಊಟ ಎಲ್ಲ ಮುಗಿಸ್ಕೊಂಡು ಪಾತ್ರೆ ತೊಳಿತಾ ಇದ್ದೆ. ಕೈಗೆ ಒಂದು ಕವರ್ ಹಾಕೊಂಡಿದೀನಿ. ಹ್ಯಾಂಡ್ ಗ್ಲೌಸ್ ಆದ್ರೆ ಫುಲ್ ಪಿಟ್ಟ ಆಗ್ತದೆ ಅದು ಅಂತ ಹೇಳಿದ್ರು ಮೆಡಿಕಲ್ ಅಲ್ಲಿ ಕೇಳಿದಾಗ. ಹಾಗಾಗಿ ನಾನು ಈ ತರ ಡಬಲ್ ಕವರ್ ಹಾಕೊಂಡು ಪಾತ್ರೆ ಎಲ್ಲ ವಾಶ್ ಮಾಡ್ಕೊಳ್ತಾ ಇದ್ದೆ. ಸ್ವಲ್ಪ ಸಾಂಬಾರ್ ಮಿಕ್ಕಿತ್ತು, ಅದನ್ನ ಬಿಸಿ ಮಾಡೋದಕ್ಕೆ ಇಟ್ಟಿದೀನಿ. ಇವತ್ತು ಬುಧವಾರ ಸಂಜೆ 6:45. ಇವತ್ತೇನು ಕೂಡ ವ್ಲಾಗ್ ಮಾಡಲಿಲ್ಲ. ನಿನ್ನೆ ಕೂಡ ಸ್ವಲ್ಪ ವಿಡಿಯೋ ಮಾಡಿದ್ದೆ, ಹಾಗಾಗಿ ಇವತ್ತು ವ್ಲಾಗನ್ನು ಪಬ್ಲಿಷ್ ಮಾಡಿರಲಿಲ್ಲ. ಇವಾಗ ಏನಂತಂದರೆ ಕೈ ಸ್ಟಿಚ್ ಬಿಚ್ಕೊಂಡು ಬರೋಣ ಅಂತ. ಗಾಯ ಎಲ್ಲ ಏನು ಹೇಳ್ತಾರೆ ರೀ, ಒಣಗಿದೆಲ್ಲ, ಫುಲ್ ಡ್ರೈ ಆಗಿದೆ. ಸ್ಟಿಚ್ ಹಾಕಿರೋದ್ರಿಂದ ಬೇಗನೆ ಕಡಿಮೆ ಆಗಿದೆ. ಹಾಗಾಗಿ ಇವತ್ತು ಸ್ಟಿಚ್ ಬಿಡಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು, ಸ್ಟಿಚ್ ಹಾಕಿಸಿದ ಕಡೆನೇ ಹೋಗ್ತಾ ಇಲ್ಲ, ಬೇರೆ ಕಡೆ ಹೋಗ್ತಾ ಇದ್ದೀನಿ ಸ್ಟಿಚ್ ಬಿಡಿಸೋದಕ್ಕೆ. ಅಲ್ವಾ ರೀ? ಇಲ್ಲ ಅಂತಂದರೆ ಪೇನ್ ಆಗ್ತದೆ ಅಂತ ಸ್ವಲ್ಪ ಗೊತ್ತಿರೋ ಕಡೆ ಹೋದ್ರೇ ಬೆಟರ್ ಅಂತ. ಅವತ್ತು ಹೋಗಿ ನನಗೆ ಅರ್ಧ ಜೀವ ಆಗಿತ್ತು. ಬರ್ರಿ ಬೇಗ ಬೇಗ, ಮಳೆ ಮೋಡ, ಇನ್ನೇನು ಮಳೆ ಬರೋ ಥರ ಇದೆ. ಹೋಗಿ ಬರುವಷ್ಟರಲ್ಲಿ ಮಳೆ ಬಂದಿಲ್ಲ ಅಂದರೆ ಓಕೆ ಆಗಿತ್ತು. ನೋಡಬೇಕು, ಇವಾಗ 2 ವೀಲರಲ್ಲಿ ಓಡಾಡಬೇಕು. ಮಳೆ ಸ್ಟಾಪ್ ಆಗಿತ್ತು, ಇವಾಗ 1 ವಾರ ಹತ್ತತ್ರ ಆಯಿತು ಮಳೆ ಸ್ಟಾರ್ಟ್ ಆಗಿಬಿಟ್ಟು. ನನ್ನ ಕೈಗೆ ಏಟಾದ ದಿನದಿಂದನೂ ಮಳೆನೇ, ಶುಕ್ರವಾರದಿಂದನೂ. ನೋಡೋಣ ಏನಾಗ್ತದೆ ಅಂತ. ಛತ್ರಿ ಇದೆ. ಸ್ಟಿಚ್ ಹಾಕ್ಬಿಟ್ಟು 6 ದಿನ ಆಗಿತ್ತು ಕೈಗೆ, ಹಾಗಾಗಿ ಸ್ಟಿಚ್ ಅನ್ನ ಬಿಡ್ಸ್ಕೊಂಡ್ ಬರೋಣ, ಗಾಯ ಎಲ್ಲ ಸ್ವಲ್ಪ ಒಣಗಿದೆ ಅಂತ ಹೇಳ್ಬಿಟ್ಟು ಹಾಸ್ಪಿಟಲ್ ಕಡೆ ಹೊರಟಿದೀವಿ. ಸದ್ಯ ಎಲ್ಲೂನು ಕೂಡ ನಮ್ಗೆ ಮಳೆ ಸಿಕ್ಕಿಲ್ಲ. ಹೋಗ್ತಾ ಫುಲ್ ಮೋಡದ ವಾತಾವರಣ ಆಗಿತ್ತು, ಇನ್ನೇನ್ ಮಳೆ ಬರ್ತದೇನೋ ಅನ್ನೋ ಹಾಗಿತ್ತು. ಇವತ್ತು ನಾವು ಬೇರೆ ಹಾಸ್ಪಿಟಲ್ಗೆ ಬಂದಿದೀವಿ, ಸೆಂಟ್ ಇಗ್ನೇಸಿಯಸ್ಗೆ ಬಂದಿದೀವಿ. ಸ್ಟಿಚ್ ಹಾಕಿದ್ದು ಬೇರೆ ಕಡೆ ಆಗಿತ್ತು. ಅವತ್ತು ನನ್ಗೆ ತುಂಬಾ ಪೇನ್ ಆಗ್ಬಿಟ್ಟಿತ್ತು, ಮತ್ತೆ ಸ್ಟಿಚ್ ಬಿಚ್ಚುವಾಗ್ಲೂನು ಮತ್ತೆ ಪೇನ್ ಆಗ್ಬಹುದು ಅಂತ ನನ್ಗೆ ಭಯ ಇತ್ತು. ಇಲ್ಲಿ ನಮ್ಮ ಮನೆಯವರಿಗೆ ಪರಿಚಯ ಇದ್ದವರೆಲ್ಲ ಇದ್ದದ್ರಿಂದ ಇಲ್ಲಿಗೆ ಬಂದ್ವಿ.
ಇವತ್ತು ಇಲ್ಲಿ ಒಂಚೂರುನು ಕೂಡ ನೋವು ಆಗದೆ ಇರೋ ರೀತಿನಲ್ಲಿ ಸ್ಟಿಚ್ ಅನ್ನ ಬಿಡಿಸ್ಕೊಟ್ರು. ತುಂಬಾ ಖುಷಿ ಆಯ್ತು. ನನ್ಗೊಂದ್ ಭಯ ಇತ್ತು ಹೇಗ್ ಸ್ಟಿಚ್ ಬಿಡಿಸ್ತಾರೇನೋ ಅಂತ. ಮತ್ತೆ ಮನೆಗ್ ಬಂದ್ವಿ. ನಾವ್ ಎಲ್ಲೂ ಕೂಡ ಹೋಗಿಲ್ಲ ಶಾಪಿಂಗ್ ಅಂತೆಲ್ಲಾನು. ಇಲ್ಲೆಲ್ಲ ರಸ್ತೆ ಮಾಡ್ತಾ ಇದಾರೆ. ಹಾಗಾಗಿ ಬ್ಲಾಕ್ ಮಾಡ್ಬಿಟ್ಟಿದ್ದಾರೆ. ಸೇಮ್ ಟು ಸೇಮ್ ಡ್ರೆಸ್. ಮ್ಯಾಚಿಂಗ್ 7:53 ಗಂಟೆ ಬರುವಾಗ ಮಳೆ ಬಂದು ಸಿಕ್ಕಾಕೊಂಡು ಮಳೆಯಲ್ಲೇ ನಿಂತ್ಕೊಂಡು ಬಂದಿದ್ದೆ ಡ್ರೆಸ್ ಚೇಂಜ್ Dress ಎಲ್ಲ ಮಾಡಿದ್ದಾಯ್ತು. ಒದ್ದೆ. ಕೈಗೆ ಸ್ಟಿಚ್ ಅನ್ನ ಓಪನ್ ಮಾಡಿ ಕೊಟ್ರು. ಓಪನ್ ಮಾಡಿದ್ದೆ ಸ್ವಲ್ಪ ಬ್ಲಡ್ ಬರ್ತಾ ಇತ್ತು ಅಂತ ಮತ್ತೆ ಹಾಕಿ ಕಳಿಸಿದ್ದಾರೆ ಬ್ಯಾಂಡೇಡ್ ಅನ್ನ. ಇವತ್ತು ಒಂದಿನ ಸ್ವಲ್ಪ ಅಂದ್ರೆ ನೀರು ತಾಕ್ಸೋಂಗಿಲ್ಲ. ನೀರ್ ತಾಕ್ಸೋಂಗಲ್ಲ ಅಂದ್ರೆ ಸ್ವಲ್ಪ ಬ್ಲಡ್ ಬ್ಲಡ್ ಒಂಚೂರು ಬರ್ತದೆ ಅಷ್ಟೇ. ನಾಳೆ ಎಲ್ಲ ಸರಿ ಹೋಗ್ತದೆ. ಪಾಪುಗೆ ಕೋಪ ಬಂತು. ಹೋಗ್ತಾ ನಾನು ಹಾಸ್ಪಿಟ್ಲಿಗೆ ಹೋಗಿ ಬರ್ತೀನಿ ಅಂದರೆ ಮಾತಾಡಲಿಲ್ಲ. ಪಾಪು ಕೋಪದಲ್ಲಿ ಬರ್ಕೊಳ್ತಾ ಇದ್ದ. ನಾನು ಸರಿ ಅಂತ ಹಾಸ್ಪಿಟಲ್ಗೆ ಹೋಗಿ ಬಂದೆ. ಬರುವಷ್ಟರಲ್ಲಿ ದಾರಿ ಕಾಯ್ತಾ ನಿಂತಿದ್ದ. ತಿಂಡಿ ತರಲಿಲ್ಲ ಅಂತ ಅವನಿಗೆ ಕೋಪ ಬಂತು. ನೋಡಿದ್ರೆ ಜೋರು ಮಳೆ ಬರ್ತಾ ಇತ್ತು. ಮತ್ತೆ ರಿಟರ್ನ್ ಹೋಗಿ ತರೋ ಹಾಗೂ ಕೂಡ ಇರಲಿಲ್ಲ. ನನ್ನ ದೊಡ್ಡ ಮೈದನ್ನ ಹೊರಗಡೆ ಹೋಗಿದ್ದಾರೆ. ಅವ್ರ ಹತ್ರ ತರಿಸಿ ಆಮೇಲೆ ದುಡ್ಡು ಕೊಟ್ರೆ ಆಯಿತು ಅಂತ ಹೇಳಿದ್ದೀವಿ. ನೋಡಬೇಕು ಎಷ್ಟೊತ್ತಿಗೆ ಬರ್ತಾರೆ ಅಂತ. ಈ ಮಳೆನೆಲ್ಲ ಎಲ್ಲಿ ಕಳ್ತು ಅವರು ಡೈಲಿ ಮಳೆ ತಾವು ಅಂತ ಇಂಪಾರ್ಟೆಂಟ್ ಜಾಗ. ಯಾವ ಪ್ಲೇಸ್ ಇದು? ಓಪನ್ ಪ್ಲೇಸ್ ಬ್ರಿಡ್ಜ್. ಬ್ರಿಡ್ಜ್ ಅಲ್ಲಿ ಮಳೆ ಬರೋದಿಲ್ವಾ? ಬರ್ತದೆ. ಎಲ್ಲ ಕಡೆನೂ ಮಳೆ ಬರ್ತದೆ. ಇವತ್ತು ಯಾಕೋ ಸಿಕ್ಕಾಪಟ್ಟೆ ತಲೆನೋವು. ಯಾಕೆ ಅಂತ ಗೊತ್ತಿಲ್ಲ. ಯಾಕೆ ಇರ್ಬೋದು ತಲೆನೋವು? ಆಮ್ಲೆಟ್ ಹಾಕಿ ಊಟ ಮಾಡಬೇಕು. ತುಂಬ ದಿನ ಆಗಿತ್ತು. ಅದಕ್ಕೆ ಮೊಟ್ಟೆ ತೆಗಿದ್ದಾರೆ ನಮ್ಮ ಮನೆಯವರು. ಅವ್ರು ಆಮ್ಲೆಟ್ ಹಾಕ್ತಾರಂತೆ. ನೋಡ್ಬೇಕು. ಸಮಾಧಾನ ಆಯ್ತಿಗೆ ಇವತ್ತಿಂದ ಚಾರ್ಜ್ ಇವಳಿಗೆ ಅಲ್ಲ ಪಾತ್ರೆ ಸ್ಟಿಚ್ ತೊಳೆದು. ಬಿಚ್ಚೋರಿಗೂ ಭಯ ಅಂತ ಅನಿಸ್ತಿತ್ತು. ಅಂದ್ರೆ ಎಷ್ಟು ನೋವು ಆಗ್ತದೇನೋ ಈ ಥರ ಎಲ್ಲ ವಿಚಾರ ಮಾಡ್ತಿರ್ತಿದ್ದೆ. ಇವತ್ತಿನ ನನಗೇನು ತೊಂದರೆ ಇಲ್ಲ. ನಮ್ಮ ಮನೆಯವರು ಆಮ್ಲೆಟ್ ಹಾಕೊಳ್ತೀನಿ ಅಂತ ಹೇಳ್ತಾ ಇದ್ರು. ಹಾಗಾಗಿ ನಾನು ಖಾರ ಪೌಡರ್ ಮತ್ತು ಉಪ್ಪನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವತ್ತು ಪೌಡರ್ ಉಪ್ಪು ಇರ್ಲಿಲ್ಲ, ಕಲ್ಲು ಉಪ್ಪಿತ್ತು. ಹಾಗಾಗಿ ಸ್ಪೂನ್ ಅಲ್ಲಿ ಈ ತರ ಪೌಡರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೆ. ಪೌಡರ್ ಕೂಡ ಮಾಡ್ಕೊಂಡೆ. ಒಂದ್ ಕಡೆ ಹಾಲನ್ನ ಕಾಯಿಸ್ಬಿಟ್ಟು ಎತ್ತಿಟ್ಕೊಂಡೆ ನಾನು. ಇವಾಗ ನಮ್ಮ ಮನೆಯವರು ಆಮ್ಲೆಟ್ ಹಾಕ್ತಾರೆ. 3 ಮೊಟ್ಟೆ ತಂದಿದ್ವಿ, ಒಂದ್ ಹಾಳಾಗೋಯ್ತು. ಹಾಳಾಗೋಯ್ತಲ್ಲ, ಹಾಳೆ ಕೊಟ್ಟಾರ ಅವರು. ಒಡೆದು ಹೋಗಿದ್ದೇನೆ ಕೊಟ್ಟಾರ. ಈಗ ಒಂದ್ ಮೊಟ್ಟೆ ಸೊಲೆ ಮತ್ತು ವಾಪಸ್ ಎಕ್ಸ್ಚೇಂಜ್ ಹೋಗೋಕ್ಕಾಗೋದಿಲ್ಲ. ಅಲ್ಲ ಮೊಟ್ಟೆ ಹೊಡಿಲಿಲ್ಲ ಆದ್ರೂ ಅದ್ರ ಸಿಪ್ಪೆ ಎಲ್ಲ ಇದ್ರಲ್ಲಿ ಇರ್ಬೋದಾಗಿದ್ದಾರೆ. ಸಿಪ್ಪೆ ಎಲ್ಲ ಇದ್ರಲ್ಲಿ ನಾನು ಇವಾಗ ನನಗೆ ಟ್ರೈನಿಂಗು ಆಮ್ಲೆಟ್ ಕೈಗೆ ಸ್ಟಿಚ್ ಹಾಕಿ 6 ದಿನ ಆಗಿತ್ತಲ್ವಾ. ನಮ್ಮನೆಯವರು ನನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಸ್ನೇಹಿತರೆ. ನೀವ್ ಯಾವಾಗ್ಲೂ ಹೇಳ್ತಿರ್ತೀರಿ ಅಣ್ಣ ತುಂಬಾ ಒಳ್ಳೆಯವರು ಅಂತ. ಅಂದ್ರೆ ಕೈಗೆ ಎಲ್ಲೂ ನೀರ್ ತಾಗ್ಸ್ಬಾರ್ದು ಅಂತ ಅವರೇ ಎಲ್ಲ ಕೆಲ್ಸ ಮಾಡಿ ಕೊಡ್ತಾ ಇದ್ರು. ಆಮ್ಲೆಟ್ ಎಲ್ಲ ಹಾಕೊಂಡು ಊಟ ಮಾಡಿದ್ವಿ. ಇನ್ನ ನಾನು ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.